ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಂಬಿ ತುಳುಕುವ ಬಣ್ಣ ಬಣ್ಣದ ಹೊಂಡ ಹಾರಿ ಸುರುಗಿ ಕಾಯಿ ಹರಿದುಕೊಂಡ ಪೂಜಾರಿ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಾರುತೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ ಕುಂಬಾರ ಮನೆಗೆ ತೆರಳಿ ಕುಂಬಾರ ಮನೆಯಿಂದ ಕುಂಭ ತಂದು ಗಂಗಾ ಪೂಜೆ ನೆರವೇರಿಸಿ ಹೊಂಡದ ಸುತ್ತ ಸುರಗಿ ಸುತ್ತಿದ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಕೆ ಮಾಡಿದರು. ನಂತರ ಶ್ರೀ ಮಾರುತೇಶ್ವರನ ಬಣ್ಣ ಬಣ್ಣದ ಹೊಂಡವನ್ನ ನೂರಾರು ಭಕ್ತರ ಮಧ್ಯದಲ್ಲಿ ಹೊಂಡ ಹಾರಿ ಸಂಭ್ರಮಿಸಿದ ಪೂಜಾರಿ ಈ ವರ್ಷ ಹೊಂಡದ ಕಾಯಿಯನ್ನ ಗೋವಿಂದ ಶಂಕರಪ್ಪ ಪೂಜಾರಿ ಇವರು ಹರಿದರು. ಪೂಜಾರಿ ಈ ಹೊಂಡ ಹಾರಿದ ನಂತರ 5 ಹೆಜ್ಜೆ ರಥವನ್ನ ಎಳೆಯುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಆರಂಭವಾದ ಹೊಂಡ 1 ಗಂಟೆಗಳ ಕಾಲ ಪೂಜಾರಿಗಳು ಭಕ್ತರನ್ನ ಕಾಯಿ ಹರಿಯುವ ಮೂಲಕ ಹೊಂಡ ಹಾರಿದ್ರು. ನಂತರ ಗ್ರಾಮದ ಯುವಕರು ಪರಸ್ಪರವಾಗಿ ಈ ಹೊಂಡದಲ್ಲಿ ಹಾರಿ ಬಣ್ಣದ ನೀರನ್ನ ಎರಚಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಪೂಜಾರ್, ಶೇಖಪ್ಪ ಪೂಜಾರ್, ಶಂಕರಪ್ಪ ಪೂಜಾರ್, ಹನುಮಪ್ಪ ಪೂಜಾರ್, ಶ್ರೀಕಾಂತ್ ಪೂಜಾರ್, ಸುರೇಶ್ ಪೂಜಾರ್ ಹಾಗೂ ನೂರಾರು ಭಕ್ತರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.